ಈಗೆಲ್ಲ ನಾವು ಎಲ್ಲ ಯಾರು ವೆಂಡರ್ಸ್ ಇದ್ದಾರೆ ಕ್ಯೂನಿಕ್ಸ್ ಅಲ್ಲಿ ಅವ್ರ ಹತ್ರ ಎಲ್ಲರೂ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಮಂತ್ರಿ ನಮ್ಮ ಸನ್ಮಾನ್ಯ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಸರ್ ಚರ್ಚೆ ಮಾಡಿದ್ದಾರೆ, ನಾನು ಚರ್ಚೆ ಮಾಡಿದ್ದೀವಿ. ಇವಾಗೆಲ್ಲರಿಗೂ ಕೂತು ಒಂದು ಪರಿಹಾರ ಮಾಡೋ ಥರದಲ್ಲಿ ಇವತ್ತು ನಾವು ಚರ್ಚೆ ನಡೆಸಿದ್ದೀವಿ. ಇವತ್ತೊಂದು ವಿಷಯ ಏನಂತಂದ್ರೆ, ಕಳೆದ ಸರ್ಕಾರದಲ್ಲಿ ನಡೆದಂಥ ಹಗರಣಗಳನ್ನ ನಾವು ಹಗುರವಾಗಿ ಕೂಡ ತಗೊಳಕ್ಕಾಗೋದಿಲ್ಲ. ಇವತ್ತು ನಾವು ವೆಂಡರ್ಸ್ಗಾಗಿರ್ಬೋದು, ಅಲ್ಲಿದ್ದಂಥ ಸಣ್ಣ ಗುತ್ತಿಗೆದಾರ್ಗಾಗಿರ್ಬೋದು ತೊಂದರೆ ಕೊಡುವಂಥ ಉದ್ದೇಶ ಯಾರ್ದೂ ಇಲ್ಲ. ಆದರೆ ಸರ್ಕಾರದ ಖಜಾನೆಗೆ ಆಗಿರ್ತಕ್ಕಂಥ ಖೋತಾ ಬಗ್ಗೆ ಕೂಡ ನಾವು ಒಂದು ಸಮಗ್ರವಾದಂಥ ತನಿಖೆ ನಡೆಸಬೇಕಾಗ್ತದೆ. ಆ ತನಿಖೆನ ಗಂಭೀರವಾಗಿ ನಡೆಸ್ತಾ ಇದ್ದೀವಿ. ಮಹೇಶ್ವರ್ ರಾವ್ ಅವರ ಸಮಿತಿ ಅದರ ಬಗ್ಗೆ ಕೂಲಂಕುಷವಾಗಿ 2018ರಿಂದ 2023ವರೆಗೂ ನಡೆದಂಥ ಎಲ್ಲ ಇವತ್ತೇನು ಟ್ರಾನ್ಸಾಕ್ಷನ್ಗಳಿವೆ ಅದೆಲ್ಲದ್ರ ಬಗ್ಗೆ ಕೂಡ ಗಮನ ಕೊಟ್ಕೊಂಡು ಪ್ರತಿಯೊಂದು ಫೈಲ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಈಗಾಗಲೇ 1,000 ಫೈಲ್ಗಳಾಗಿದೆ, ಇನ್ನೂ 2-3 ಸಾವಿರ ಫೈಲಷ್ಟು ಪರಿಶೀಲನೆ ಆಗಬೇಕಾದ್ರೆ ಈ ಒಂದು ವರದಿಯಲ್ಲಿ ಎಲ್ಲರೂ ಕೂಡ ಯಾವುದು ಯೂಸರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕಿಯೋನಿಕ್ಸ್ ಅಲ್ಲಾಗಿರ್ಬೋದು, ವೆಂಡರ್ಗಳಾಗಿರ್ಬೋದು, ಯಾರ್ಯಾರೆಲ್ಲ ಇದರಲ್ಲಿ ತಪ್ಪಿತಸ್ಥರಿದ್ದಾರೋ ಅವರೆಲ್ಲರಿಗೂ ಕೂಡ ನಾವೊಂದು ನ್ಯಾಯಕ್ಕೆ ಸ್ಥಾನಕ್ಕೆ ತಂದು ಯಾವ ರೀತಿಯಾದಂಥ ಒಂದು ಶಿಕ್ಷೆ ಆಗಬೇಕು, ಏನಾಗಬೇಕು, ನ್ಯಾಯ ಒದಗಿಸಬೇಕಾದ್ರೆ ಆ ಕೆಲಸ ಮಾಡೋಂಥದ್ದನ್ನು ನಾವು ಮಾಡಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಇವಾಗ ಮಾಡಿರೋ ತನಿಖೆಯಲ್ಲಿ ಇವತ್ತೇನಾಗಿದೆ, ಅಕೌಂಟೆಂಟ್ ಜನರಲ್ ಅವರ ವರದಿ ಪ್ರಕಾರ ಕೆಲವೊಂದು ಗುಡ್ಸಿನ ಪ್ರೊಕ್ಯೂರ್ಮೆಂಟ್ ಏನಾಗಿದೆ ಅದರಲ್ಲಿ ಪರ್ಸೆಂಟೇಜ್ ಆಫ್ ವೇರಿಯೇಷನ್ 30%ಇಂದ 300%ವರೆಗೂ ಆಗಿದೆ. ಅಂದರೆ 3 ಪಟ್ಟಿಗಿನ ಜಾಸ್ತಿ ಕೂಡ ಖರೀದಿ ಆಗಿದೆ, 30-40% ಹೆಚ್ಚಿನ ಒಂದು ಬೆಲೆಯಲ್ಲೂ ಖರೀದಿ ಆಗಿದೆ. ಇದೆಲ್ಲದರ ಬಗ್ಗೆ ಇವತ್ತು ನಾವು ನೋಡಿಕೊಂಡು ಯಾವ ರೀತಿಯಾಗಿ ಅವ್ರಿಗೆ ಕಾಸು ಕೊಡಬೇಕಾಗಿದೆ, ಆನ್ ವಾಟ್ ಗ್ರೌಂಡ್ಸ್. ಒಂದು ಕಾಂಟ್ರಾಕ್ಚುಲಿ ತಪ್ಪಾಗಿರ್ಬೋದು, ನೀವು ಕಾನೂನುಗಳು, ಕಾಯ್ದೆಗಳು, ಪ್ರೊಸೀಜರಲ್ ಫ್ಲಾ ಆಗಿರ್ಬೋದು, ಅದನ್ನ ಒಂದು ಕಡೆಗೆ ನಾವು ಬಿಡೋಣ ಅಂತಂದ್ರೂ ಕೂಡ ನೀವು ಹಣ ಕೊಡೋದ್ರಲ್ಲಿ, ಬೆಲೆ ಕೊಡೋದ್ರಲ್ಲಿ ಯಾವುದು ನಿಗದಿಪಡಿಸ್ಕೊಡ್ಬೇಕನ್ನೋದ್ರಲ್ಲಿ ಅದನ್ನ ಯಾವ ಥರ ತೀರ್ಮಾನ ಆಗಬೇಕಂತೇಳಿ ಇವತ್ತು ಕಮಿಟಿ ನಾವು ಕೊಡ್ಬೇಕು. ಬಿಟ್ರೆ ಐ ಕೆನಾಟ್ ಡಿಕ್ಟೇಟ್ ವಾಟ್ ಪ್ರೈಸ್ ಐ ಕ್ಯಾನ್ ಗಿವ್. ಇವತ್ತೊಂದು ಮೊಬೈಲ್ ಫೋನ್ಗೆ ನೀವು 3 ಲಕ್ಷ ಬಿಲ್ ಮಾಡಿರ್ಬೋದು, ಅದ್ರ ಬೆಲೆ 1 ಲಕ್ಷ ಆಗಿರ್ಬೋದು. ಕೊಡಬೇಕಾದಂಥ ಬೆಲೆ ನಿಗದಿಪಡಿಸೋಂಥದ್ದು ವರದಿಯ ಒಂದು ಜವಾಬ್ದಾರಿ, ವರದಿ ಇವತ್ತು ಸಮಿತಿಯ ಒಂದು ಜವಾಬ್ದಾರಿ. ಸಮಿತಿ ಯಾವಾಗ ನಮ್ಗೆ ಈ ವರದಿನ ಕೊಡುತ್ತೆ ಆ ಆಧಾರದ ಮೇಲೆ ನಾವು ಸರ್ಕಾರದ ಒಂದು ಶಿಫಾರಸನ್ನ ತಗೊಂಡು ಕೊಡೋಂಥ ಕೆಲಸ ಮಾಡ್ತೀವಿ. ಇವತ್ತು ನಾನೊಂದು ಹೇಳಂಥದ್ದು, ಆತಂಕ ಯಾವೊಬ್ಬ ಅಧಿಕಾರಿಗೂ ಕೂಡ ಬೇಕಾಗಿಲ್ಲ. ಇವತ್ತು ಸುಮ್ಮನೆ ಅಲ್ಲಿ ಹಣ ಇದೆಯಾ, ಹಣ ಹೋಗಿದೆಯಾ, ಹಣ ನಮ್ಮ ಹತ್ರ ಇದೆ, ವಿ ಆರ್ ಓಪನ್. RTI ಅರ್ಜಿ ಹಾಕಿ ನೋಡಿ, ಏನೇನು ಯೂಸರ್ ಡಿಪಾರ್ಟ್ಮೆಂಟ್ಗಳಿಂದ ಕ್ಯೂನಿಕ್ಸ್ ಬಂದಿರತಕ್ಕಂಥ ಹಣ ಎಲ್ಲ ಕೂಡ ಕ್ಯೂನಿಕ್ಸ್ ಅಲ್ಲೇ ಇದೆ. ಅದರಿಂದ ಕೊಡಕ್ಕೆ ನಮ್ಮಲ್ಲಿ ಏನು ಇಶ್ಯೂ ಇಲ್ಲ. ಕೊಡೋ ಪ್ರಮಾಣ ಎಷ್ಟು ಅಂತೇಳಿ ಅದು ಇವತ್ತು ಸಮಿತಿ ಕೊಡಬೇಕಾಗಿದೆ. ಸಮಿತಿ ಏನು ಶಿಫಾರಸು ಮಾಡುತ್ತೆ ಅದರ ಪ್ರಕಾರ ಕೊಡ್ತೀವಿ, ಕೂಡಲೇ ಕೊಡ್ತೀವಿ. ನಮ್ಗೆ ಅವ್ರು ಕಾಸು ಇಟ್ಕೊಂಡು ನಮ್ಗೆ ಅದರಿಂದ ಏನು ಆಗಬೇಕಾಗೂ ಇಲ್ಲ ಸಂಸ್ಥೆ ಕ್ಯೂನಿಕ್ಸ್ಗೆ. ಅದರಿಂದ ಶೀಘ್ರದಲ್ಲೇ ಅವ್ರಿಗೊಂದು ಪರಿಹಾರ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಇಲ್ಲ ಸಮಿತಿಗೆ ಡೆಡ್ ಲೈನು ಹಾಕಿದ್ದು ಕೊಡ್ತೀವಿ ಅಂತ ನಾವು ಹೇಳಿದ್ವಿ. ಈಗಾಗಲೇ ಒಂದು ಮಾತು ಹೇಳ್ಬೇಕಂದ್ರೆ ಸುಮಾರು 5 ಪ್ರಕರಣಗಳಲ್ಲಿ ಎಲ್ಲಿ ನಮಗೆ ಯಾವೊಂದು ರೀತಿಯಾದಂಥ ತೊಂದರೆಗಳು, ಒಡಕುಗಳು ಕಂಡು ಬಂದಿಲ್ಲ. ಸಮಿತಿ ಶಿಫಾರಸು ಮಾಡಿರ್ತಕ್ಕಂಥ ಬೆಲೆಗಳ ಮೇಲೆ 5 ಫೈಲ್ಗಳಿಗೆ ಈಗಾಗಲೇ ನಾವು ಹಣ ಬಿಡುಗಡೆ ಮಾಡಿದ್ದೀವಿ. ನಿನ್ನೆ ತಾನೇ ಇನ್ನೂ 6 ಗುತ್ತಿಗೆದಾರರು ಕೊಟ್ಟಿದ್ದೀವಿ. ಈ ರೀತಿಯಲ್ಲಿ ಹಂತವಾಗಿ ಯಾರ್ಯಾರು ಗುತ್ತಿಗೆದಾರರ ಮೇಲೆ ಯಾವೊಂದು ಆಪಾದನೆ ಕೂಡ ಇಲ್ಲ ಅಂತ ಹೊರಬರುತ್ತೋ ಅವರೆಲ್ಲರಿಗೂ ಕೂಡ ಪೇಮೆಂಟ್ ಕೊಡೋಂಥದ್ದನ್ನ ನಾವು ಮಾಡ್ತೀವಿ. ಇನ್ನು ಕೆಲವೊಂದು ವಿಷಯಗಳಲ್ಲಿ ಎಲ್ಲಿ ವೈಲೇಷನ್ಗಳಿವೆ ಅಲ್ಲಿ ನಾವು ಸರ್ಕಾರದ ಕಡೆಯಿಂದ ನಾವು ಅವರನ್ನು ಆದೇಶ ಪಡ್ಕೊಂಡು ಬಂದು ಕೆಲಸ ಮಾಡಬೇಕಾಗುತ್ತೆ. ಅದನ್ನು ಕೂಡ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಈಗೆಲ್ಲ ನಾವು ಎಲ್ಲ ಯಾರು ವೆಂಡರ್ಸ್ ಇದ್ದಾರೆ ಕ್ಯೂನಿಕ್ಸ್ ಅಲ್ಲಿ ಅವ್ರ ಹತ್ರ ಎಲ್ಲರೂ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ನಮ್ಮ ಸನ್ಮಾನ್ಯ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಸರ್ ಚರ್ಚೆ ಮಾಡಿದ್ದಾರೆ, ನಾನು ಚರ್ಚೆ ಮಾಡಿದ್ದೀವಿ. ಇವಾಗೆಲ್ಲರಿಗೂ ಕೂತು ಒಂದು ಪರಿಹಾರ ಮಾಡೋ ಥರದಲ್ಲಿ ಇವತ್ತು ನಾವು ಚರ್ಚೆ ನಡೆಸಿದ್ದೀವಿ. ಇವತ್ತೊಂದು ವಿಷಯ ಏನಂತಂದ್ರೆ, ಕಳೆದ ಸರ್ಕಾರದಲ್ಲಿ ನಡೆದಂಥ ಹಗರಣಗಳನ್ನ ನಾವು ಹಗುರವಾಗಿ ಕೂಡ ತಗೊಳಕ್ಕಾಗೋದಿಲ್ಲ. ಇವತ್ತು ನಾವು ವೆಂಡರ್ಸ್ಗಾಗಿರ್ಬೋದು, ಅಲ್ಲಿದ್ದಂಥ ಸಣ್ಣ ಗುತ್ತಿಗೆದಾರ್ಗಾಗಿರ್ಬೋದು ತೊಂದರೆ ಕೊಡುವಂಥ ಉದ್ದೇಶ ಯಾರ್ದೂ ಇಲ್ಲ. ಆದರೆ ಸರ್ಕಾರದ ಖಜಾನೆಗೆ ಆಗಿರ್ತಕ್ಕಂಥ ಖೋತಾ ಬಗ್ಗೆ ಕೂಡ ನಾವು ಒಂದು ಸಮಗ್ರವಾದಂಥ ತನಿಖೆ ನಡೆಸಬೇಕಾಗ್ತದೆ. ಆ ತನಿಖೆನ ಗಂಭೀರವಾಗಿ ನಡೆಸ್ತಾ ಇದ್ದೀವಿ. ಮಹೇಶ್ವರ್ ರಾವ್ ಅವರ ಸಮಿತಿ ಅದರ ಬಗ್ಗೆ ಕೂಲಂಕುಷವಾಗಿ 2018ರಿಂದ 2023ವರೆಗೂ ನಡೆದಂಥ ಎಲ್ಲ ಇವತ್ತೇನು ಟ್ರಾನ್ಸಾಕ್ಷನ್ಗಳಿವೆ ಅದೆಲ್ಲದ್ರ ಬಗ್ಗೆ ಕೂಡ ಗಮನ ಕೊಟ್ಕೊಂಡು ಪ್ರತಿಯೊಂದು ಫೈಲ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಈಗಾಗಲೇ 1,000 ಫೈಲ್ಗಳಾಗಿದೆ, ಇನ್ನೂ 2-3 ಸಾವಿರ ಫೈಲಷ್ಟು ಪರಿಶೀಲನೆ ಆಗಬೇಕಾದ್ರೆ ಈ ಒಂದು ವರದಿಯಲ್ಲಿ ಎಲ್ಲರೂ ಕೂಡ ಯಾವುದು ಯೂಸರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕಿಯೋನಿಕ್ಸ್ ಅಲ್ಲಾಗಿರ್ಬೋದು, ವೆಂಡರ್ಗಳಾಗಿರ್ಬೋದು, ಯಾರ್ಯಾರೆಲ್ಲ ಇದರಲ್ಲಿ ತಪ್ಪಿತಸ್ಥರಿದ್ದಾರೋ ಅವರೆಲ್ಲರಿಗೂ ಕೂಡ ನಾವೊಂದು ನ್ಯಾಯಕ್ಕೆ ಸ್ಥಾನಕ್ಕೆ ತಂದು ಯಾವ ರೀತಿಯಾದಂಥ ಒಂದು ಶಿಕ್ಷೆ ಆಗಬೇಕು, ಏನಾಗಬೇಕು, ನ್ಯಾಯ ಒದಗಿಸಬೇಕಾದ್ರೆ ಆ ಕೆಲಸ ಮಾಡೋಂಥದ್ದನ್ನು ನಾವು ಮಾಡಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಇವಾಗ
ಮಾಡಿರೋ ತನಿಖೆಯಲ್ಲಿ ಇವತ್ತೇನಾಗಿದೆ, ಅಕೌಂಟೆಂಟ್ ಜನರಲ್ ಅವರ ವರದಿ ಪ್ರಕಾರ ಕೆಲವೊಂದು ಗುಡ್ಸಿನ ಪ್ರೊಕ್ಯೂರ್ಮೆಂಟ್ ಏನಾಗಿದೆ ಅದರಲ್ಲಿ ಪರ್ಸೆಂಟೇಜ್ ಆಫ್ ವೇರಿಯೇಷನ್ 30% 300% ಆಗಿದೆ. ಅಂದರೆ 3 ಪಟ್ಟಿಗಿನ ಜಾಸ್ತಿ ಕೂಡ ಖರೀದಿ ಆಗಿದೆ, 30-40% ಹೆಚ್ಚಿನ ಒಂದು ಬೆಲೆಯಲ್ಲೂ ಖರೀದಿ ಆಗಿದೆ. ಇದೆಲ್ಲದರ ಬಗ್ಗೆ ಇವತ್ತು ನಾವು ನೋಡಿಕೊಂಡು ಯಾವ ರೀತಿಯಾಗಿ ಅವ್ರಿಗೆ ಕಾಸು ಕೊಡಬೇಕಾಗಿದೆ, ಆನ್ ವಾಟ್ ಗ್ರೌಂಡ್ಸ್. ಒಂದು ಕಾಂಟ್ರಾಕ್ಚುಲಿ ತಪ್ಪಾಗಿರ್ಬೋದು, ನೀವು ಕಾನೂನುಗಳು ಕಾಯ್ದೆಗಳು ಪ್ರೊಸೀಜರಲ್ ಫ್ಲಾ ಆಗಿರ್ಬೋದು, ಅದನ್ನು ಒಂದು ಕಡೆಗೆ ನಾವು ಬೀಳೋಣ ಅಂತಂದ್ರೂ ಕೂಡ ನೀವು ಹಣ ಕೊಡೋದ್ರಲ್ಲಿ ಬೆಲೆ ಕೊಡೋದ್ರಲ್ಲಿ ಯಾವುದು ನಿಗದಿಪಡಿಸ್ಕೊಡ್ಬೇಕನ್ನೋದ್ರಲ್ಲಿ ಅದನ್ನು ಯಾವ ಥರ ತೀರ್ಮಾನ ಆಗಬೇಕಂತೇಳಿ ಇವತ್ತು ಕಮಿಟಿ ನಾವು ಕೊಡಬೇಕು. ಬಿಟ್ರೆ ಐ ಕೆನಾಟ್ ಡಿಕ್ಟೇಟ್ ವಾಟ್ ಪ್ರೈಸ್ ಐ ಕ್ಯಾನ್ ಗಿವ್. ಇವತ್ತೊಂದು ಮೊಬೈಲ್ ಫೋನ್ಗೆ ನೀವು 3 ಲಕ್ಷ ಬಿಲ್ ಮಾಡಿರ್ಬೋದು, ಅದ್ರ ಬೆಲೆ 1 ಲಕ್ಷ ಆಗಿರ್ಬೋದು. ಕೊಡಬೇಕಾದಂಥ ಬೆಲೆ ನಿಗದಿಪಡಿಸೋಂಥದ್ದು ವರದಿಯ ಒಂದು ಜವಾಬ್ದಾರಿ, ವರದಿ ಇವತ್ತು ಸಮಿತಿಯ ಒಂದು ಜವಾಬ್ದಾರಿ. ಸಮಿತಿ ಯಾವಾಗ ನಮ್ಗೆ ಈ ವರದಿನ ಕೊಡುತ್ತೆ ಆ ಆಧಾರದ ಮೇಲೆ ನಾವು ಸರ್ಕಾರದ ಒಂದು ಶಿಫಾರಸನ್ನ ತಗೊಂಡು ಕೊಡೋಂಥ ಕೆಲಸ ಮಾಡ್ತೀವಿ. ಇವತ್ತು ನಾನೊಂದು ಹೇಳೋಂಥದ್ದು, ಆತಂಕ ಯಾವೊಬ್ಬ ಅಧಿಕಾರಿಗೂ ಕೂಡ ಬೇಕಾಗಿಲ್ಲ. ಇವತ್ತು ಸುಮ್ಮನೆ ಅಲ್ಲಿ ಹಣ ಇದೆಯಾ, ಹಣ ಹೋಗಿದೆಯಾ, ಹಣ ನಮ್ಮ ಹತ್ರ ಇದೆ, ವಿ ಆರ್ ಓಪನ್, RTI ಅರ್ಜಿ ಹಾಕಿ ನೋಡಿ. ಏನೇನು ಯೂಸರ್ ಡಿಪಾರ್ಟ್ಮೆಂಟ್ಗಳಿಂದ ಕ್ಯೂನಿಕ್ಸ್ ಬಂದಿರತಕ್ಕಂಥ ಹಣ ಎಲ್ಲ ಕೂಡ ಕ್ಯೂನಿಕ್ಸ್ ಅಲ್ಲೇ ಇದೆ. ಅದರಿಂದ ಕೊಡಕ್ಕೆ ನಮ್ಮಲ್ಲಿ ಏನು ಇಶ್ಯೂ ಇಲ್ಲ. ಕೊಡೋ ಪ್ರಮಾಣ ಎಷ್ಟು ಅಂತೇಳಿ ಅದು ಇವತ್ತು ಸಮಿತಿ ಕೊಡಬೇಕಾಗಿದೆ. ಸಮಿತಿ ಏನು ಶಿಫಾರಸು ಮಾಡುತ್ತೆ ಅದರ ಪ್ರಕಾರ ಕೊಡ್ತೀವಿ, ಕೂಡಲೇ ಕೊಡ್ತೀವಿ. ನಮ್ಗೆ ಅವ್ರು ಕಾಸು ಇಟ್ಕೊಂಡು ನಮ್ಗೆ ಅದರಿಂದ ಏನು ಆಗಬೇಕಾಗೂ ಇಲ್ಲ ಸಂಸ್ಥೆ ಕ್ಯೂನಿಕ್ಸ್ಗೆ. ಅದರಿಂದ ಶೀಘ್ರದಲ್ಲೇ ಅವ್ರಿಗೊಂದು ಪರಿಹಾರ ಕೊಡೋಂಥ ಕೆಲಸ ನಾವು ಮಾಡ್ತೀವಿ. ಇಲ್ಲ ಸಮಿತಿಗೆ ಡೆಡ್ಲೈನು ಹಾಕಿದ್ದು ಕೊಡ್ತೀವಿ ಅಂತ ನಾವು ಹೇಳಿದ್ವಿ. ಈಗಾಗಲೇ ಒಂದು ಮಾತು ಹೇಳ್ಬೇಕಂದ್ರೆ ಸುಮಾರು ಒಂದು 5 ಪ್ರಕರಣಗಳಲ್ಲಿ ಎಲ್ಲಿ ನಮಗೆ ಯಾವೊಂದು ರೀತಿಯಾದಂಥ ತೊಂದರೆಗಳು ಒಡಕುಗಳು ಕಂಡು ಬಂದಿಲ್ಲ. ಸಮಿತಿ ಶಿಫಾರಸು ಮಾಡಿರ್ತಕ್ಕಂಥ ಬೆಲೆಗಳ ಮೇಲೆ 5 ಫೈಲ್ಗಳಿಗೆ ಈಗಾಗಲೇ ನಾವು ಹಣ ಬಿಡುಗಡೆ ಮಾಡಿದ್ದೀವಿ. ನಿನ್ನೆ ತಾನೇ ಇನ್ನೂ 6 ಗುತ್ತಿಗೆದಾರರು ಕೊಟ್ಟಿದ್ದೀವಿ. ಈ ರೀತಿಯಲ್ಲಿ ಹಂತವಾಗಿ ಯಾರ್ಯಾರು ಗುತ್ತಿಗೆದಾರರ ಮೇಲೆ ಯಾವೊಂದು ಆಪಾದನೆ ಕೂಡ ಇಲ್ಲ ಅಂತ ಹೊರಬರುತ್ತೋ ಅವರೆಲ್ಲರಿಗೂ ಕೂಡ ಪೇಮೆಂಟ್ ಕೊಡೋಂಥದ್ದನ್ನ ನಾವು ಮಾಡ್ತೀವಿ. ಇನ್ನು ಕೆಲವೊಂದು ವಿಷಯಗಳಲ್ಲಿ ಎಲ್ಲಿ ವೈಲೇಷನ್ಗಳಿವೆ ಅಲ್ಲಿ ನಾವು ಸರ್ಕಾರದ ಕಡೆಯಿಂದ ನಾವು ಅವರನ್ನು ಆದೇಶ ಪಡ್ಕೊಂಡು ಬಂದು ಕೆಲಸ ಮಾಡಬೇಕಾಗುತ್ತೆ. ಅದನ್ನು ಕೂಡ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಈಗೆಲ್ಲ ನಾವು ಯಾರು ವೆಂಡರ್ಸ್ ಇದ್ದಾರೆ ಕ್ಯೂನಿಕ್ಸ್ ಅಲ್ಲಿ ಅವ್ರ ಹತ್ರ ಎಲ್ಲರೂ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ನಮ್ಮ ಸನ್ಮಾನ್ಯ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಸರ್ ಚರ್ಚೆ ಮಾಡಿದ್ದಾರೆ, ನಾನು ಚರ್ಚೆ ಮಾಡಿದ್ದೀವಿ. ಇವಾಗೆಲ್ಲರಿಗೂ ಕೂತು ಒಂದು ಪರಿಹಾರ ಮಾಡೋ ಥರದಲ್ಲಿ ಇವತ್ತು ನಾವು ಚರ್ಚೆ ನಡೆಸಿದ್ದೀವಿ. ಇವತ್ತೊಂದು ವಿಷಯ ಏನಂತಂದ್ರೆ, ಕಳೆದ ಸರ್ಕಾರದಲ್ಲಿ ನಡೆದಂಥ ಹಗರಣಗಳನ್ನ ನಾವು ಹಗುರವಾಗಿ ಕೂಡ ತಗೊಳಕ್ಕಾಗೋದಿಲ್ಲ. ಇವತ್ತು ನಾವು ವೆಂಡರ್ಸ್ಗಾಗಿರ್ಬೋದು, ಅಲ್ಲಿದ್ದಂಥ ಸಣ್ಣ ಗುತ್ತಿಗೆದಾರ್ಗಾಗಿರ್ಬೋದು ತೊಂದರೆ ಕೊಡುವಂಥ ಉದ್ದೇಶ ಯಾರ್ದೂ ಇಲ್ಲ. ಆದರೆ ಸರ್ಕಾರದ ಖಜಾನೆಗೆ ಆಗಿರ್ತಕ್ಕಂಥ ಖೋತಾ ಬಗ್ಗೆ ಕೂಡ ನಾವು ಒಂದು ಸಮಗ್ರವಾದಂಥ ತನಿಖೆ ನಡೆಸಬೇಕಾಗ್ತದೆ. ಆ ತನಿಖೆನ ಗಂಭೀರವಾಗಿ ನಡೆಸ್ತಾ ಇದ್ದೀವಿ. ಮಹೇಶ್ವರ ರಾವ್ ಅವರ ಸಮಿತಿ ಅದರ ಬಗ್ಗೆ ಕೂಲಂಕುಷವಾಗಿ 2018ರಿಂದ 2023ವರೆಗೂ ನಡೆದಂಥ ಎಲ್ಲ ಇವತ್ತೇನು ಟ್ರಾನ್ಸಾಕ್ಷನ್ಗಳಿವೆ ಅದೆಲ್ಲದ್ರ ಬಗ್ಗೆ ಕೂಡ ಗಮನ ಕೊಟ್ಕೊಂಡು ಪ್ರತಿಯೊಂದು ಫೈಲ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಈಗಾಗಲೇ ಒಂದು 1000 ಫೈಲ್ಗಳಾಗಿದೆ, ಇನ್ನೂ ಒಂದು 2-3 ಸಾವಿರ ಫೈಲಷ್ಟು ಪರಿಶೀಲನೆ ಆಗಬೇಕಾಗಿದೆ. ಈ ಒಂದು ವರದಿಯಲ್ಲಿ ಎಲ್ಲರೂ ಕೂಡ ಯಾವುದು ಯೂಸರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕ್ಯೂನಿಕ್ಸ್ ಅಲ್ಲಿ ಆಗಿರ್ಬೋದು, ವೆಂಡರ್ಗಳಾಗಿರ್ಬೋದು, ಯಾರ್ಯಾರೆಲ್ಲ ಇದರಲ್ಲಿ ತಪ್ಪಿತಸ್ಥರಿದ್ದಾರೋ ಅವರೆಲ್ಲರಿಗೂ ಕೂಡ ನಾವೊಂದು ನ್ಯಾಯಕ್ಕೆ ಸ್ಥಾನಕ್ಕೆ ತಂದು ಯಾವ ರೀತಿಯಾದಂಥ ಒಂದು ಶಿಕ್ಷೆ ಆಗಬೇಕು, ಏನಾಗಬೇಕು, ನ್ಯಾಯ ಒದಗಿಸಬೇಕಾದ್ರೆ ಆ ಕೆಲಸ ಮಾಡೋಂಥದ್ದನ್ನು ನಾವು ಮಾಡಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಇವಾಗ ಮಾಡಿರೋ ತನಿಖೆಯಲ್ಲಿ ಇವತ್ತೇನಾಗಿದೆ, ಅಕೌಂಟೆಂಟ್ ಜನರಲ್ ಅವರ ವರದಿ ಪ್ರಕಾರ ಕೆಲವೊಂದು ಗುಡ್ಸಿನ ಪ್ರೊಕ್ಯೂರ್ಮೆಂಟ್ ಏನಾಗಿದೆ ಅದರಲ್ಲಿ ಪರ್ಸೆಂಟೇಜ್ ಆಫ್ ವೇರಿಯೇಷನ್ 30% 300% ಆಗಿದೆ. ಅಂದರೆ 3 ಪಟ್ಟಿಗಿನ ಜಾಸ್ತಿ ಕೂಡ ಖರೀದಿ ಆಗಿದೆ, 30-40% ಹೆಚ್ಚಿನ ಒಂದು ಬೆಲೆಯಲ್ಲೂ ಖರೀದಿ ಆಗಿದೆ. ಇದೆಲ್ಲದರ ಬಗ್ಗೆ ಇವತ್ತು ನಾವು ನೋಡಿಕೊಂಡು ಯಾವ ರೀತಿಯಾಗಿ ಅವ್ರಿಗೆ ಕಾಸು ಕೊಡಬೇಕಾಗಿದೆ, ಆನ್ ವಾಟ್ ಗ್ರೌಂಡ್ಸ್. ಒಂದು ಕಾಂಟ್ರಾಕ್ಚುಲಿ ತಪ್ಪಾಗಿರ್ಬೋದು, ನೀವು ಕಾನೂನುಗಳು ಕಾಯ್ದೆಗಳು ಪ್ರೊಸೀಜರಲ್ ಫ್ಲಾ ಆಗಿರ್ಬೋದು, ಅದನ್ನು ಒಂದು ಕಡೆಗೆ ನಾವು ಬೀಳೋಣ ಅಂತಂದ್ರೂ ಕೂಡ ನೀವು ಹಣ ಕೊಡೋದ್ರಲ್ಲಿ ಬೆಲೆ ಕೊಡೋದ್ರಲ್ಲಿ ಯಾವುದು ನಿಗದಿಪಡಿಸ್ಕೊಡ್ಬೇಕನ್ನೋದ್ರಲ್ಲಿ ಅದನ್ನು ಯಾವ ಥರ ತೀರ್ಮಾನ ಆಗಬೇಕಂತೇಳಿ ಇವತ್ತು ಕಮಿಟಿ ನಾವು ಕೊಡಬೇಕು. ಬಿಟ್ರೆ ಐ ಕೆನಾಟ್ ಡಿಕ್ಟೇಟ್ ವಾಟ್ ಪ್ರೈಸ್ ಐ ಕ್ಯಾನ್ ಗಿವ್. ಇವತ್ತೊಂದು ಮೊಬೈಲ್ ಫೋನ್ಗೆ ನೀವು 3 ಲಕ್ಷ ಬಿಲ್ ಮಾಡಿರ್ಬೋದು, ಅದ್ರ ಬೆಲೆ 1 ಲಕ್ಷ ಆಗಿರ್ಬೋದು. ಕೊಡಬೇಕಾದಂಥ ಬೆಲೆ ನಿಗದಿಪಡಿಸೋಂಥದ್ದು ವರದಿಯ ಒಂದು ಜವಾಬ್ದಾರಿ, ವರದಿ ಇವತ್ತು ಸಮಿತಿಯ ಒಂದು ಜವಾಬ್ದಾರಿ. ಸಮಿತಿ ಯಾವಾಗ ನಮ್ಗೆ ಈ ವರದಿನ ಕೊಡುತ್ತೆ ಆ ಆಧಾರದ ಮೇಲೆ ನಾವು ಸರ್ಕಾರದ ಒಂದು ಶಿಫಾರಸನ್ನ ತಗೊಂಡು ಕೊಡೋಂಥ ಕೆಲಸ ಮಾಡ್ತೀವಿ. ಇವತ್ತು ನಾನೊಂದು ಹೇಳೋಂಥದ್ದು, ಆತಂಕ ಯಾವೊಬ್ಬ ಅಧಿಕಾರಿಗೂ ಕೂಡ ಬೇಕಾಗಿಲ್ಲ. ಇವತ್ತು ಸುಮ್ಮನೆ ಅಲ್ಲಿ ಹಣ ಇದೆಯಾ, ಹಣ ಹೋಗಿದೆಯಾ, ಹಣ ನಮ್ಮ ಹತ್ರ ಇದೆ, ವಿ ಆರ್ ಓಪನ್, RTI ಅರ್ಜಿ ಹಾಕಿ ನೋಡಿ. ಏನೇನು ಯೂಸರ್ ಡಿಪಾರ್ಟ್ಮೆಂಟ್ಗಳಿಂದ ಕ್ಯೂನಿಕ್ಸ್ ಬಂದಿರತಕ್ಕಂಥ ಹಣ ಎಲ್ಲ ಕೂಡ ಕ್ಯೂನಿಕ್ಸ್ ಅಲ್ಲೇ ಇದೆ. ಅದರಿಂದ
ಕೊಡಕ್ಕೆ ನಮ್ಮಲ್ಲಿ ಏನು ಇಶ್ಯೂ ಇಲ್ಲ. ಕೊಡೋ ಪ್ರಮಾಣ ಎಷ್ಟು ಅಂತೇಳಿ ಅದು ಇವತ್ತು ಸಮಿತಿ ಕೊಡಬೇಕಾಗಿದೆ. ಸಮಿತಿ ಏನು ಶಿಫಾರಸು ಮಾಡುತ್ತೆ ಅದರ ಪ್ರಕಾರ ಕೊಡ್ತೀವಿ, ಕೂಡಲೇ ಕೊಡ್ತೀವಿ. ನಮ್ಗೆ ಅವ್ರು ಕಾಸು ಇಟ್ಕೊಂಡು ನಮ್ಗೆ ಅದರಿಂದ ಏನು ಆಗಬೇಕಾಗೂ ಇಲ್ಲ ಸಂಸ್ಥೆ ಕ್ಯೂನಿಕ್ಸ್ಗೆ. ಅದರಿಂದ ಶೀಘ್ರದಲ್ಲೇ ಅವ್ರಿಗೊಂದು ಪರಿಹಾರ ಕೊಡೋಂಥ ಕೆಲಸ ನಾವು ಮಾಡ್ತೀವಿ. ಇಲ್ಲ ಸಮಿತಿಗೆ ಡೆಡ್ಲೈನು ಹಾಕಿದ್ದು ಕೊಡ್ತೀವಿ ಅಂತ ನಾವು ಹೇಳಿದ್ವಿ. ಈಗಾಗಲೇ ಒಂದು ಮಾತು ಹೇಳಬೇಕಂದ್ರೆ ಸುಮಾರು ಒಂದು 5 ಪ್ರಕರಣಗಳಲ್ಲಿ ಎಲ್ಲಿ ನಮಗೆ ಯಾವೊಂದು ರೀತಿಯಾದಂಥ ತೊಂದರೆಗಳು ಒಡಕುಗಳು ಕಂಡು ಬಂದಿಲ್ಲ. ಸಮಿತಿ ಶಿಫಾರಸು ಮಾಡಿರ್ತಕ್ಕಂಥ ಬೆಲೆಗಳ ಮೇಲೆ 5 ಫೈಲ್ಗಳಿಗೆ ಈಗಾಗಲೇ ನಾವು ಹಣ ಬಿಡುಗಡೆ ಮಾಡಿದ್ದೀವಿ. ನಿನ್ನೆ ತಾನೇ ಇನ್ನೂ 6 ಗುತ್ತಿಗೆದಾರರು ಕೊಟ್ಟಿದ್ದೀವಿ. ಈ ರೀತಿಯಲ್ಲಿ ಹಂತವಾಗಿ ಯಾರ್ಯಾರು ಗುತ್ತಿಗೆದಾರರ ಮೇಲೆ ಯಾವೊಂದು ಆಪಾದನೆ ಕೂಡ ಇಲ್ಲ ಅಂತ ಹೊರಬರುತ್ತೋ ಅವರೆಲ್ಲರಿಗೂ ಕೂಡ ಪೇಮೆಂಟ್ ಕೊಡೋಂಥದ್ದನ್ನು ನಾವು ಮಾಡ್ತೀವಿ. ಇನ್ನು ಕೆಲವೊಂದು ವಿಷಯಗಳಲ್ಲಿ ಎಲ್ಲಿ ವೈಲೇಷನ್ಗಳಿವೆ ಅಲ್ಲಿ ನಾವು ಸರ್ಕಾರದ ಕಡೆಯಿಂದ ನಾವು ಅವರನ್ನು ಆದೇಶ ಪಡ್ಕೊಂಡು ಬಂದು ಕೆಲಸ ಮಾಡಬೇಕಾಗುತ್ತೆ. ಅದನ್ನು ಕೂಡ ಮಾಡೋಂಥ ಕೆಲಸ ನಾವು ಮಾಡ್ತೀವಿ.